ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಕೆಲವು ಮಂದಿ ಶಾಲೆಗಳಿಗೆ ಹತ್ತತ್ರ 100 ಶಾಲೆಗಳಿಗೆ ಹತ್ತತ್ರ ಅವ್ರು ಕರೆಂಟ್ ಕಟ್ ಮಾಡಿದ್ರು. ಆಮೇಲೆ ಮತ್ತೆ ಪುನಃ ಕರೆಂಟ್ ಕೊಟ್ಟು ಶಾಲೆ ಕರೆಂಟ್ ಕೂಡ ಕೊಟ್ಟಿದ್ರು. ಹಂಗಾಗಿ ಇವತ್ತು ಎಲ್ಲವನ್ನು ನೋಡಿದಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದ್ದಾವೆ. ಎಲ್ಲರೂ ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲ್ಲಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಗೌರವ ಇಲ್ಲ, ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟ್ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಸುಶ್ರೇವಾಲರು ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೇ ದೊಡ್ಡ ಒಳ್ಳೆಯ ಅವಕಾಶ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನೋಂಥ ಕಾರಣದಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ದಲ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಭಾಳಷ್ಟು ಮಂದಿ ದಲಿತರು ಇಷ್ಟು ಮಂದಿ ಇದ್ದಾರೆ, ಇವತ್ತು ಎಸ್ ಟಿಗಳು ಇಷ್ಟು ಮಂದಿರ, ಲಿಂಗಾಯತರು ಇಷ್ಟು ಮಂದಿದ್ದಾರೆ, ಎಲ್ಲ ಜಾತಿಯವರು ಕೂಡ ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗೋಂಥ ಯೋಗ್ಯರಿದೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಏನಂದ್ರಿಗಿನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ ನಾನು ಭವಿಷ್ಯ ಹೇಳ್ತಾ ಇಲ್ಲ, ಮತ್ತು ಭವಿಷ್ಯ ಹೇಳ್ತಾ ಇದ್ದಾನೆ ರಾಮ್ಲೋರ್ ಅಂತ ತಿಳ್ಕೊಂಡು ಭವಿಷ್ಯ ಹೇಳ್ತಾ ಇಲ್ಲ. ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರೆ, ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಸೋತೋಗ್ತಾರೆ. ಉಪಮುಖ್ಯಮಂತ್ರಿಗಳ ಸ್ಥಾನ ಏನಿದೆಯೋ ಅದನ್ನು ಮುಂದುವರಿಸೋಂಥ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು ಮುಂದುವರಿಯೋಂಥ ಕೆಲಸ ಮಾಡ್ತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡೋಕ್ಕಾಗ್ತಾಯಿಲ್ಲ. ಇವರು ಶೂ ಸಾಕ್ಸ್ ಅಂದ್ರಿಗಿನ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಕೊಡೋಂಥ ವಿಚಾರ ದಾನಿಗಳು ಬರಬೇಕಂತ. ಯಾರು ದಾನಿಗಳು ಬರ್ತಾರೋ ನಮಗೆ ಗೊತ್ತು, ಇದು ಹೊಸದು. ಈ ಶೂ ಸಾಕ್ಸ್ ಕೊಡೋಂಥ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ಟರೆ ಮುಂದಕ್ಕೆ ಬಂದರೆ ಮಕ್ಕಳು ಶೂ ಸಾಕ್ಸ್ ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರಿಗಿನ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಯೋಚನೆ ಮಾಡಿ. ಅದ್ರ ಜೊತೆಲೇ ಅಜೀಮ್ ಪ್ರೇಮ್ಜಿ ಅವರು ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡ್ತಾಯಿದ್ರು. ಆ ಶಾಲೆ ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯಿತು. ಮೊಟ್ಟೆ ಕೊಡೋಂಥ ವಿಚಾರದಲ್ಲಿ ಕೂಡ 3 ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಅವ್ರು ಒತ್ತಾಯ ಮಾಡ್ತಿದ್ರೆ 6 ದಿನಗಳ ಕಾಲ ಕೊಡ್ರಪ್ಪ, ನಾವು ರೊಕ್ಕ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ನೀವು ಯಾಕೆ ಹಂಗೆ ಮಾಡ್ತಿದ್ದೀರ, ಅವ್ರು ಕೂಡ ಒತ್ತಾಯನ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗೆ ಓವರಾಲ್ ನೋಡಿದಂಥ ಟೈಮಲ್ಲಿ ಬಳ್ಳಾರಿ ನಗರ ಹಿಡ್ಕೊಂಡು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾಯಿಲ್ಲ. ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹೆಂಗೆ ನೋವನ್ನು ಪಡಿತಾ ಇದ್ದಾರೆ ಅಂದ್ರೆ, ಈಗ ನಮ್ಮ ಹನುಮಂತವರು, ಸುರೇಖಮ್ಮನವರು, ನಿಮ್ಮ ಹೆಣ್ಮಕ್ಳ ಹೆಸರೇನಪ್ಪ, ಕಲ್ಪನಮ್ಮನವರು, ಮತ್ತು ನಿಮ್ಮ ಹೆಣ್ಮಕ್ಳ ಹೆಸರೇನು, ಚೈತನ್ಯಮ್ಮನವರು, ಮತ್ತು ಈರಮ್ಮನವರು, ನಮ್ಮ 11 ಮಂದಿನ BJP ಸದಸ್ಯರು ಗೆದ್ದಾರ್ರಿ. 13 ಜನರು ಕೂಡ ಯಾವುದೊಂದು ಸಣ್ಣ ಡೆವಲಪ್ಮೆಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಒನ್ ಸೈಡ್ ಅಂದರೆ ಅವ್ರಿಗೆ ಯಾರಿಗೆ ಆಡಳಿತ ಪಕ್ಷದಲ್ಲಿ ಸದಸ್ಯರಿದ್ದಾರೆ ಅವ್ರಿಗೆ ಮಾತ್ರ ಅನುದಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ದಾರೆ. ಹನುಮಂತವ್ರು ಸೇರಿಕೊಂಡು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಡೈಲಿ ವೇಜಸ್ ಲೇಬರ್ಸು, ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ಆ ನೌಕರಸ್ಥರು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಇವತ್ತು ನಮಗೆ ಬೇಕಾದಂಥ ಸೌಲಭ್ಯ ಅಂದರೆ ಸ್ಯಾಲ್ರೀಸ್ ಇಟ್ಕೊಂಡು ನಮಗೆ ಸಂಬಳ ಕೊಡ್ತಾ ಇಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಟೋಟಲ್ ಆಗಿ ಈ ಫೇಲ್ಯೂರ್ ಸರ್ಕಾರ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ, ಯಾಕಂದರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಈ ಸರ್ಕಾರ ಭಾಳ ದಿನಗಳ ಕಾಲ ಮುಂದುವರೆಯೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು, 130, 140 ಸ್ಥಾನಗಳು ಕೊಟ್ಟಿದ್ರೆ ಕೂಡ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಕಾಲು ಅವರೇ ಎಳ್ಕೊಂಡು ಸರ್ಕಾರ ಎಲ್ಲೋ ಒಂದು ಕಡೆ ಕೆಡುಕೊಂತಾರೆ. ಮಧ್ಯಂತರ ಚುನಾವಣೆ ಬರ್ತಾವನ್ನಂಥ ಮಾತನ್ನು ಹೇಳಿದ್ರೆ ಯಾವುದೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಯಾವ ಚುನಾವಣೆ ಬಂದರೆ ಕೂಡ ಅದನ್ನು ಸತತವಾಗಿ ನಾವೆಲ್ಲರೂ ಕೂಡ ಎದುರಿಸೋಕೆ ಸಿದ್ಧ ಇದ್ವಿ. ಯಾವ ಚುನಾವಣೆ ಇದ್ರೂ ಕೂಡ ಗೆಲೆಯಂಥ ಜನರು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ರೆ. ಇವತ್ತು ಎಲ್ಲ ಜಾತಿಯ, ಎಲ್ಲ ಧರ್ಮೀಯರು, ಎಲ್ಲ ಇಲಾಖೆಯಲ್ಲೂ ಕೂಡ ನೊಂದಿರೋ ಕಾರಣ ಇನ್ನು ಈ ಸರ್ಕಾರಕ್ಕೆ ಜನರು ಗುಡ್ ಬೈ ಹೇಳೋಂಥ ಕೆಲಸ ಮಾಡ್ತಾಯಿದ್ರು. ಎಲ್ಲ ವಿಚಾರ ಎಲ್ಲ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಫೇಲ್ ಆಗಿರೋ ಕಾರಣ ಹಂಗಾಗಿ ಇವತ್ತು ಎಲ್ಲ ವಿಚಾರವನ್ನು ಕೂಡ ತಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀನಿ. ನನ್ನ ಭವಿಷ್ಯ ಅಲ್ಲ, ಇವತ್ತು ನಡೆದಂಥ ಘಟನೆ ಪ್ರಕಾರ ನೀವು ಮುಂದಕ್ಕಾಗಲಿ ನೋಡ್ಬೋದು, ಶಿವಕುಮಾರ್ ಅವರಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಲ್ಲ. ಅವರದಂತೂ ಅಗ್ರಿಮೆಂಟ್ ಪ್ರಕಾರ ಅವ್ರ ಅವಧಿ ಮುಗಿದೋಗಿದೆ. 2.5 ವರ್ಷಗಳ ಕಾಲ ಅವಧಿ ಮುಗಿದೋಗಿದೆ. ಅವ್ರನ್ನ ಅದಕ್ಕೋಸ್ಕರವಾಗಿ ಬೇರೆ ಕಡೆ ಆಲ್ರೆಡಿ ಅವ್ರನ್ನ ಏನು ಮಾಡಬೇಕೋ ಮಾಡಿಬಿಟ್ಟಾರ. ಅವ್ರು ಮಾಡಿದ ನಂತರ ಇವತ್ತು ಪುನಃ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು? ಅವ್ರ ಅಗ್ರಿಮೆಂಟ್ ಪ್ರಕಾರ DK ಶಿವಕುಮಾರ್ ಅವ್ರನ್ನೇ ಮಾಡಬೇಕು. DK ಶಿವಕುಮಾರ್ ಅವ್ರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾನೆ, ಸೋನಿಯಾ ಗಾಂಧಿ ಒಂದು ಮಾತು ಹೇಳ್ತಾಳೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ, ಸುಜ್ರೇವಾಲಾ ಒಂದು ಮಾತು ಹೇಳ್ತಾನೆ. ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಮಂಕಾಗೋದು ನಮ್ಮ ಶಿವಕುಮಾರ್ ಅವರೇ ಮಂಕಾಗೋದು. ನನ್ನ ವೈಯಕ್ತಿಕವಾದಂಥ ನನಗೆ ವೈಯಕ್ತಿಕವಾದಂಥ ವಿಚಾರ ನೋಡಿದಂಥ ಈ ನಾಡಿನ ಜನರಿಗೆ ಒಳ್ಳೇದಾಗಬೇಕು.
ಈ ನಾಡಿನ ಜನರಿಗೆ ಇವತ್ತು ಇದ್ದಂಥ ಮುಖ್ಯಮಂತ್ರಿಗಳು ಸರಿಯಾದಂಥ ನಡ್ಕೊಂಡಿಲ್ಲ, ಸರಿಯಾದಂಥ ಅಭಿವೃದ್ಧಿ ಮಾಡಲಿಲ್ಲ. ಅವರು ಏನು ಸಿದ್ಧಾಂತಗಳು ಇಟ್ಕೊಂಡು ಏನು ರಾಜಕಾರಣಕ್ಕೆ ಬಂದಿದ್ರು, ಏನು ಅಭಿವೃದ್ಧಿಯನ್ನು ಮಾಡಬೇಕು ಅಂದ್ಕೊಂಡಿದ್ರು, ಎಲ್ಲ ಇಲಾಖೆಯಲ್ಲಿ ಎಲ್ಲ ಯೋಜನೆ ಇನ್ಕ್ಲೂಡಿಂಗ್ ಕೃಷಿ ನೀರಾವರಿ ಯೋಜನೆ ಹಿಡ್ಕೊಂಡು ಶಿಕ್ಷಣ ತನಕ ಕೂಡ, ಸಾರಿಗೆ ಇಲಾಖೆ ತೊಗೊಂಡು ಆರೋಗ್ಯ ತನಕ ಕೂಡ ಎಲ್ಲ ಕೂಡ ಅಸ್ತವ್ಯವ್ಯಸ್ಥ. ಇವತ್ತು ಎಲ್ಲವನ್ನು ಕೂಡ ಎಲ್ಲ ಇಲಾಖೆಯಲ್ಲಿ ದಿವಾಳಿ ಮಾಡಿ ಕುಂತಾರೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವುದೋ ಒಂದು ಕೊಂಚಿತ್ತು ಕೂಡ ಗೌರವ ಇಲ್ಲಾರ್ದಂಥ ಮಾಡಿದರೆ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಂದ್ರೆ ಪುನಃ 10 ವರ್ಷ 15 ವರ್ಷಗಳ ಸಮಯ ಬೇಕಾಗ್ತದೆ. ಹಂಗಾಗಿ ಈ ವ್ಯವಸ್ಥೆ ಮಾಡಲಿಕ್ಕೆ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಟೋಟಲ್ ಫೇಲ್ಯೂರ್ ಗೌರ್ಮೆಂಟ್ ಇನ್ ದಿಸ್ ಹಿಸ್ಟ್ರಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ.